ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋದ್ರೆ ಡಾಕ್ಟರ್ ಎಲ್ಲದಕ್ಕೂ ಕೈಗೆ ಕಾಲಿಗೆ ಶಾಲೆಗಳಲ್ಲಿ ಸರಿಯಾದ ಶಿಕ್ಷಕರಿಲ್ಲ. ಶಾರ್ಟೇಜ್ ಇಷ್ಟೆಲ್ಲ. ಎಲ್ರಿಗೂ ನಮಸ್ತೆ, ನಾನು ನವೀನ ಪ್ರಜಾಕಿಯ. ಇವತ್ತು ವಿಡಿಯೋ ಯಾಕೆ ಮಾಡ್ತಾ ಇದೀನಿ ಗೊತ್ತಾ? ಏನಿಲ್ಲ, ಸುಮಾರು ಜನ ಒಂದು ಏನೋ ಫೇಸ್ಬುಕ್ ಅಲ್ಲಿ ವಿಡಿಯೋಗಳು ಬರ್ತಾ ಇದ್ವು. ವಿಧಾನಸೌಧ ಹತ್ರನ ನಮ್ಮ ಯುವಕರೆಲ್ಲ ಕುತ್ಕೊಂಡು ನಮಗೆ ಕೆಲಸ ಇಲ್ಲ, ನಮಗೆ ಕಾಲ್ ಫಾರ್ ಮಾಡಿಲ್ಲ, 6 ವರ್ಷದಿಂದ ಯಾವುದೇ ಕಾಲ್ ಫಾರ್ ಆಗ್ತಾ ಇಲ್ಲ, ಮಾಡಿದ್ರು 5,000 10,000 ಜನ ಕಾಲ್ ಫಾರ್ ಮಾಡ್ತಾರೆ, ಕೆಲಸ ಸಿಗ್ತಾ ಇಲ್ಲ, ಮತ್ತೆ ಏನ್ ಮಾಡ್ಬೇಕು? ಇನ್ನೊಂದು ವಿಡಿಯೋದಲ್ಲಿ ಏನ್ರಿ ನಮ್ಮ ಅಣ್ಣ ಅಲ್ಲಿ ದುಡಿತಾ ಇದ್ದಾನೆ, ನಾವಿಲ್ಲಿ ಕೆಲಸ ಓದ್ತೀವಿ ಅಂತೇಳಿ ನಮ್ಮನ್ನ ಕಳಿಸಿದಾರೆ, ಊರಿಗೆ ಹೋಗಿ ಮಕ ತೋರ್ಸಕ್ ಮಕ ಇಲ್ಲ ಕಣ್ರಿ, ಯಾವುದೇ ರೀತಿಯ ಏನ್ ನಮ್ಮನ್ನ ಇವ್ರು ಏನೋ ಕೈಲಾಗಿಲ್ದಾರೋ ಅನ್ನೋ ರೀತಿ ನೋಡ್ತಾ ಇದಾರೆ, ನಮಗೆ ನಾಚಿಕೆ ಆಗ್ತಾ ಇದೆ, ಬದುಕೋದು ಹೆಂಗೆ, ಈ ರೀತಿ ಎಲ್ಲ ವಿಡಿಯೋಗಳು ಬರ್ತಾ ಇದಾವೆ. ಅಂದ್ರೆ ಅವ್ರು ಮತ್ತೆ ಹೇಳ್ತಾರೆ ಇನ್ನೊಂದು ನೇಪಾಳ ಆಗೋದ್ ಬೇಡ, ಇನ್ನೊಂದು ಬಾಂಗ್ಲಾ ಆಗೋದ್ ಬೇಡ, ಇನ್ನೊಂದು ಶ್ರೀಲಂಕಾ ಆಗೋದ್ ಬೇಡ ಅಂತ ಒಂದು ಕನ್ಸರ್ನ್ ಇಂದ ಹೇಳ್ತಾ ಇದಾರೆ. ಯುವಕರೆಲ್ಲ ಸೇರ್ಕೊಂಡು ಏನ್ ಮಾಡ್ಬೇಕು, ಯಾರನ್ನ ಕೇಳ್ಬೇಕು? ಯಾವ ಮುಖ್ಯಮಂತ್ರಿ ಕೇಳ್ಬೇಕು, ಯಾವ ಪ್ರಧಾನಮಂತ್ರಿ ಕೇಳ್ಬೇಕು? ಯಾಕೆ ಕಾಲ್ ಫಾರ್ ಆಗ್ತಾ ಇಲ್ಲ? ನಾನು ಇದಕ್ಕೂ ಮುಂಚೆ ಇದನ್ನ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಈ ತರ ಕಾಲ್ ಫಾರ್ ಆಗ್ತಾ ಇಲ್ಲ, ಇನ್ನೊಂದು ಆಗ್ತಾ ಇಲ್ಲ ಅಂತ ಯಾಕೆ ಅವ್ರು ಹೇಳೋದ್ರಾಗೂ ಕೂಡ ತುಂಬಾ ಒಳ್ಳೆ ವಿಷಯಗಳಿದಾವೆ. ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋದ್ರೆ ಡಾಕ್ಟರ್ ಇಲ್ಲ, ಪ್ರೈವೇಟ್ ಅಲ್ಲಿ ಎಲ್ಲದಕ್ಕೂ ಕೈಗೆ ಕಾಲಿಗೆ ಎಲ್ಲದಕ್ಕೂ ನನ್ನ ಡಾಕ್ಟರ್ ಇದ್ದಾರೆ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ. ನಮ್ಮ ಶಾಲೆಗಳಲ್ಲಿ ಸರಿಯಾದ ಶಿಕ್ಷಕರಿಲ್ಲ. ಮತ್ತೆ ಇನ್ನ ಬೇರೆ ಬೇರೆ ಇಲಾಖೆಗಳಲ್ಲಿ ಪಿಡಿಒ ಇಷ್ಟು ಶಾರ್ಟೇಜ್ ಅಂತೆ, ಆಮೇಲೆ ಇನ್ಯಾರೋ ಒಂದು ಇಲಾಖೆಗೆ ಹೋದ್ರೆ ಅಲ್ಲಿ ತಹಶೀಲ್ದಾರ್ ಇಷ್ಟು ಶಾರ್ಟೇಜ್ ಅಂತೆ, ಇನ್ಯಾವುದೋ ಹೋದ್ರೆ ಅಲ್ಲೂ ಶಾರ್ಟೇಜ್ ಅಂತೆ. ಶಾರ್ಟೇಜ್ ಇಷ್ಟೆಲ್ಲ ಇದ್ರೂ ಕೂಡ ನೀವ್ ಯಾಕೆ ಕೆಲಸಗಾರನ ತಗಂತಾ ಇಲ್ಲ? ಸರ್ಕಾರಗಳು ಯಾಕೆ ತಾಂತಾ ಇಲ್ಲ? ಅದಕ್ಕೆ ಒಂದು ಕೆಲಸ ಮಾಡ್ಬಿಡ್ರಿ, ಬರೇ ಸಮಸ್ಯೆ ಹೇಳ್ಕೊಂಡಿದ್ ಸಾಕು. ಸಮಸ್ಯೆ ಪರಿಹಾರ ಏನ್ ಮಾಡ್ಬೇಕು ಅಂತ ಬಂದಾಗ ನನಗೊಂದು ಆಲೋಚನೆ ಬಂತು. ಇಲ್ಲಿ ಒಂದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ, ಶಾಸಕರುಗಳು, ಸಚಿವರುಗಳು, MLAಗಳು, MP ಗಳು ಇವ್ರು ಯಾರು ಕೆಲಸ ಮಾಡ್ತಾ ಇಲ್ವಲ್ಲ, ಓಕೆ ಇವ್ರು ಕೆಲಸ ಮಾಡ್ತಾ ಇಲ್ಲ, ಕೇಳಿರಿ ಹೇಳಿರಿ ಮುಖ್ಯಮಂತ್ರಿಗಳನ್ನ ಎಲ್ಲರನ್ನೂ ಆಯ್ತಲ್ವಾ. ಈಗ ನಿಮ್ಗೆ ಕೆಲಸ ಎಷ್ಟು ಬೇಕು ಅಂತಿದೆಯೋ ಅಷ್ಟೇ ಜನಸಾಮಾನ್ಯರಿಗೂ ಕೂಡ ಅವ್ರಿಲ್ಲ ಅನ್ನೋ ಕಾರಣಕ್ಕೆ ಲಂಚ ಜಾಸ್ತಿ ಆಗ್ತಾ ಇದೆ, ಅವ್ರಿಲ್ಲ ಅನ್ನೋ ಕಾರಣಕ್ಕೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ. ಆ ಇಲಾಖೆಯಲ್ಲಿ ಯಾರೋ ಇಲ್ಲವಂತೆ, ಅವ್ರ ಕೆಲಸನೂ ನಾನೇ ಮಾಡ್ಬೇಕಂತೆ, ಅದಂತೆ ಇದಂತೆ ಒತ್ತಡ ಅಂತೆ, ಹಿಂಗೆಲ್ಲ ಆಗ್ತದವೆ. ಅದಕ್ಕೆ ಇದಕ್ಕೆಲ್ಲ ಒಂದು ಪರಿಹಾರವಾಗಿ ಒಂದು ನನಗನ್ಸಿದ್ದು, ಏನಾದ್ರೂ ಮಾಡಿ ನಾವೆಲ್ಲರೂ ಸೇರ್ಕೊಂಡು, ಅಂದ್ರೆ ಈ ಯುವಕರೆಲ್ಲ ಇದಾರಲ್ಲ ಅವರೆಲ್ಲರೂ ಸೇರ್ಕೊಂಡು, ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ, ಏನಾದ್ರೂ ಮಾಡೋಕ್ಕೂ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ನಮ್ಮ ಕರ್ನಾಟಕದಲ್ಲಿ 5,900 ಚಿಲ್ಲರೆ ಗ್ರಾಮ ಪಂಚಾಯತಿಗಳಿದಾವೆ ಅನ್ನೋದಾದ್ರೆ, ಪಟ್ಟಣ ಪಂಚಾಯತಿ ಬಿಟ್ಟು ಹೆಚ್ಚು ಕಮ್ಮಿ ಒಂದೊಂದು ಗ್ರಾಮ ಪಂಚಾಯತಿಗಳಿಗೆ 6 ಜನ 7 ಜನ 10 ಜನ ಈ ತರ ಮೆಂಬರ್ಗಳು, ಸರಾಸರಿ 8-10 ಜನ ಅಂತ ತಗೊಂಡ್ರು ಹತ್ರ 1 ಲಕ್ಷ ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳೇ ಇದಾರೆ. ಆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಕೂಡ ಜನಪ್ರತಿನಿಧಿಗಳೇ, ಅವರು ಜನರಿಂದ ಆಯ್ಕೆ ಆದರೆ ಅವರಿಗೆ 2,000 ರೂಪಾಯಿ ಸಂಬಳ ಕೊಡ್ತಾರೆ. ಈಗ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಅಂದ್ರೆ ನನಗೆ 2,000 ರೂಪಾಯಿ ಸಂಬಳ, ಅದನ್ನು ಕೂಡ ತಿಂಗಳಿಗೆ ಸರಿಯಾಗಿ ಕೊಡ್ತಾ ಇಲ್ಲ, 4 ತಿಂಗಳಾದ್ರೂ ಬಂದಿಲ್ಲ. ಇಲ್ಲಿ ನೋಡ್ರಿ, 2,000 ರೂಪಾಯಿ ಸಂಬಳನ ಇವರೆಲ್ಲರೂ ಕೂಡ 1 ಲಕ್ಷ ಜನ ಇದ್ದಾರೆ, ಇವ್ರ ಸಂಬಳಗಳನ್ನ ಕೊಡ್ದಂಗಿದ್ದಂತ ಪಕ್ಷ, ಅಂದ್ರೆ ಗೌರವಧನ ಕೊಡ್ದಂಗಿದ್ದಂತ ಪಕ್ಷದಲ್ಲಿ ಇವ್ರಿಗೆ ಏನ್ ಬೇಕು, ಏನ್ ಕೊರತೆ ಕೊರತೆ ಅಂತ ನೋಡೋದಕ್ಕೆ ಈಗ ಇವ್ರ ಮೇಲಧಿಕಾರಿ ಅನ್ನೋದಕ್ಕಿಂತ ಇವರ ಮೇಲೆ ಒಂದಿಷ್ಟು ಪ್ರತಿನಿಧಿಗಳು ಅಂತ ಬಂದ್ರೆ MLA MP ಗಳು ಬರ್ತಾರೆ. ಅವರಿಗೆ ಸಂಬಳ ಜಾಸ್ತಿ ಮಾಡ್ಕೊಬೇಕು ಅಂದ್ರೆ ಜನಗಳು ಕೇಳಿರೋ ಬಿಟ್ರೋ, ವಿಧಾನಸಭೆಯಲ್ಲಿ ಇಟ್ರು, ಅದಕ್ಕೆ ಅಂಗೀಕಾರನೂ ಮಾಡ್ಕೊಂಡ್ರು, ಎಲ್ಲದೂ ಆಗೋತು. ಅಂದ್ರೆ 25 ಜನ ಅಥವಾ ಸಂಸದರು ಒಂದು 25 ಜನ ಅಥವಾ ಇನ್ಯಾವುದೋ, ಇವರೆಲ್ಲರೂ ಕೂಡ ಅವ್ರಿಗೆ ಬೇಕಾದಾಗ ಸಂಬಳ ಜಾಸ್ತಿ ಮಾಡ್ಕೊಂಡ್ರು, ಇನ್ನೇನೋ ಮಾಡ್ಕೊಂಡ್ರು. ಇದೆಲ್ಲ ಯಾಕೆ ನಡೀತು? ಇದೆಲ್ಲ ಹೆಂಗ್ ನಡೀತು? ಇವ್ರು ಇನ್ನು ಉಳಿದವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? 1 ಲಕ್ಷ ಜನ ಇರೋರು ಒಗ್ಗಟ್ಟಾಗ್ತಾನೆ ಇಲ್ಲ. ನಾವು 1 ಲಕ್ಷ ಜನ ಇದೀವಿ, ನಾವು ಒಗ್ಗಟ್ಟೆ ಆಗಲ್ಲ. 25 ಜನ ಒಗ್ಗಟ್ಟಾದ್ರು, 25 ಜನ ಸ್ಯಾಲರಿ ರೈಸ್ ಮಾಡ್ಕೊಂಡ್ರು, ಈ PF EF ಆಳ ಮೂಳ HR ಏನ್ ಬೇಕು ಅವರು TA DA ಅಲೋಯನ್ಸ್ ಎಲ್ಲ ತಗೊಂಡ್ರು, ಎಲ್ಲ ಆತು. ನಿಮ್ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ನೀವಿನ್ನುವೆ ಆ ಪಕ್ಷಕ್ಕೆ ಈ ಪಕ್ಷಕ್ಕೆ, ಆ MLAಗೆ ಈ MLAಗೆ ಜೈಕರ್ ಹಾಕಂತ ಇಲ್ಲೇ ಇದೀವಿ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡ್ರಿ, ಒಂದು ಬೆಸ್ಟ್ ಆಪ್ಷನ್ ಇದೆ, ಒಂದು ಒಳ್ಳೆ ಪರಿಹಾರ ಇದೆ. ಏನು ನಿರುದ್ಯೋಗ ಸಮಸ್ಯೆ ಇದೆಯಲ್ಲ, ಆ ನಿರುದ್ಯೋಗ ಸಮಸ್ಯೆನೂ ಹೋಗ್ಬೇಕು ಅನ್ನೋದಾದ್ರೆ, ಲಕ್ಷಾಂತರ ಜನಕ್ಕೆ ಯುವಕರಿಗೆ ಕೆಲಸ ಇಲ್ಲ ಅನ್ನೋದಾದ್ರೆ, ಅಪ್ಪಂತ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ತಪ್ಪು ತಿಳ್ಕೊಂಡ್ಬಿಡ್ರಿ, ಹಳ್ಳಿ ಭಾಷೆ ಮಾತಾಡ್ತಾ ಇದೀನಿ. ಒಂದಿಷ್ಟು ಯುವಕರು ಬರ್ರಿ, ಈ ಬಾರಿ ಚುನಾವಣೆ ಯಾವ ಪಕ್ಷ ಈ ಪಕ್ಷ, ನನಗೆ ಯಾವ ಪಕ್ಷ ಅಂತ ಹೇಳಲ್ಲ, ನಂದು ಈ ಪಕ್ಷ, ಇದಕ್ಕೆ ಬರಪ್ಪ ಅದನ್ನು ಹೇಳಲ್ಲ. MLA ಎಲೆಕ್ಷನ್ಗಳಾಗ ನೀವುಗಳು ಬರಂಗಾಗ್ರಿ, ನೀವೊಂದು ಟೀಮ್ ಆಗ್ರಿ, ನೀವೊಂದು ವರ್ಕ್ ಮಾಡ್ರಿ. ವರ್ಕ್ ಅಂದ್ರೆ ಏನು ನೀವು ಹೇಳ್ರಿ, ಈ ತರ ಮಾಡ್ತೀವಿ, ಇಷ್ಟು ಬಂದ್ರೆ ಗ್ಯಾರಂಟಿ ಇಷ್ಟು ಜನನ ಕೆಲ್ಸಕ್ಕೆ ತಗೋಣಂತದ್ದು ಎಲ್ಲ ನೈಪುಣ್ಯತೆಗಳು ನಿಮಗಿದಾವೆ, ನಿಮ್ಗೆ ಅವ್ರ ಕಷ್ಟಗಳು ಗೊತ್ತಿದಾವೆ. ಬರ್ರಿ, ಈ ತರ ನಾವು ಕೆಲಸ ಮಾಡ್ತೀವಿ ಅಂತ MLA ಎಲೆಕ್ಷನ್ಗೆ ಬರ್ರಿ, TP ಎಲೆಕ್ಷನ್ಗೆ ಬರ್ರಿ, ZP ಎಲೆಕ್ಷನ್ಗೆ ಬರ್ರಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳಿಗೆ ಬರ್ರಿ. ಇಲ್ಲಿ 2,000 ರೂಪಾಯಿ ಬರ್ತದಲ್ಲ, ನಾಳೆ 15,000 ರೂಪಾಯಿ ಸ್ಯಾಲರಿ ರೈಸ್ ಮಾಡ್ಬೇಕು ಅನ್ನೋದು ಕೂಡ ನೀವೇ ಹೇಳ್ರಿ. MLA ಎಲೆಕ್ಷನ್ಗೆ ಹೋದ್ಮೇಲೆ MLA ಅವರು ಆ ಜಾಗದಲ್ಲಿ ಕುತ್ಕೊಂಡು MLA ಅವ್ರ MP ಗಳು ಏನ್ ಕೆಲಸ ಮಾಡ್ತಾ ಇಲ್ಲ, ಆ ಕೆಲಸನೂ ಕೂಡ ನೀವೇ ಮಾಡ್ಬೋದು. ಅವತ್ತು ನಿಮ್ಮಂತ ಎಷ್ಟೋ ನೊಂದಿರೋರಿಗೆ ಮನೇಲಿ ಬಡತನ ಇದೆ, ಆದ್ರೂ ಓದಕ್ ಕಳ್ಸಿದಾರೆ, ಅಥವಾ ಇನ್ನೇನೋ ಇದೆ, ಓದಿರೋ ವಿದ್ಯಾಭ್ಯಾಸಕ್ಕೆ ಸರಿಯಾದ ಸವಲತ್ತುಗಳಿಲ್ಲ, ಇದೆಲ್ಲದಕ್ಕೂ ಕೂಡ ಸರಿಯಾದಂತ ವ್ಯವಸ್ಥೆ ಬೇಕು ಅನ್ನೋದಾದ್ರೆ ನೀವುಗಳು ಕೆಲಸ ಗ್ಯಾರಂಟಿ ಮಾಡ್ತೀರಾ? ಬರ್ರಿ,
ಒಂದು ಲಕ್ಷ ಜನ MLA ಎಲೆಕ್ಷನ್ಗೆ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಂತೀವಿ ಅಂತ, ಅಥವಾ ಒಂದು 10,000 ಜನ ನಿಂತ್ಕೊಂತೀವಿ ಅಂತ ಬಂದ್ರೆ ಆ ಬ್ಯಾಲೆಟ್ ಪೇಪರ್ ಹೆಂಗಿರುತ್ತೆ ಯೋಚನೆ ಮಾಡ್ರಿ, ಆ ಶಕ್ತಿ ಹೆಂಗಿರುತ್ತೆ ಯೋಚನೆ ಮಾಡ್ರಿ. ಇನ್ನು ಉಳಿದ MLAಗಳು ಆ ಪಕ್ಷದವ್ರು ಈ ಪಕ್ಷದವ್ರು ಕಣ್ಣಿಗೆ ಕಾಣ್ದಂಗೆ ಹೆಂಗ್ ಹೋಗ್ತಾರೆ ಅಂತ ಯೋಚನೆ ಮಾಡ್ರಿ, ಜನಗಳು ಹೆಂಗ್ ಎಚ್ಚೆತ್ಕೊಂತಾರೆ ಅಂತ ಯೋಚನೆ ಮಾಡ್ರಿ. ನಿಮ್ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ನೀವೇ ಮಾತಾಡ್ಬೇಕು. ನೀವು ಮಾತಾಡ್ತಿದ್ದೀರಾ, ಅದಕ್ಕೆ ನನ್ನ ಸಮಸ್ಯೆ ಎಲ್ಲ ಇಲಾಖೆಗಳು ಜನಗಳಿಲ್ಲ, ಆ ಸಮಸ್ಯೆ ಬಗೆಹರಿಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ. ಪರಿಹಾರ ಇದೆ. ದಯವಿಟ್ಟು ಸಕ್ರಿಯವಾದಂತ ಪ್ರಜಾಪ್ರಭುತ್ವದ ಏನು ಚುನಾವಣಾ ಆಯೋಗದಲ್ಲಿ ಇಟ್ಟಂತ ಚುನಾವಣೆಗಳನ್ನ ಸಕ್ರಿಯವಾಗಿ ನಾವು ಭಾಗವಹಿಸೋದ್ರ ಮುಖಾಂತರ ಕೂಡ ಇದನ್ನೆಲ್ಲ ಸರಿಪಡಿಸಬಹುದು. ಸಂವಿಧಾನದಲ್ಲಿ ಇದೆಲ್ಲದಕ್ಕೂ ಅವಕಾಶಗಳಿದಾವೆ. ದಯವಿಟ್ಟು ನಾನು ಕೇಳ್ತಾ ಇರೋದು, ನೀವುಗಳು ಈ ಚುನಾವಣೆಗಳನ್ನ ಈ ಏನು ಪೊಲಿಟಿಕ್ಸ್ ಅಂದ್ರೆ ಇದು ನಮ್ಮಂತರಿಗೆ ಅಲ್ಲಪ್ಪ ಅನ್ನೋದನ್ನ ಬಿಟ್ಟು ನೀವೆಲ್ಲ ಬೇರೆ ರೀತಿ ಆಲೋಚನೆ ಮಾಡೋದಿದೆ. ಬನ್ನಿ, ನನಗೆ ಸಾಕು, ನನಗೆ ಕೆಲಸ ಬೇಡ, ನನ್ನ ದನಗಳಿದಾವೆ, ನಾನು ದನ ಕಾಯ್ಕೊಂತೀನಿ. ನಿಮಗೆ ಕೆಲಸ ಬೇಕ್ತಾನೆ, ನಿಮ್ಮಂತವ್ರಿಗೆ ಇನ್ನೊಂದಿಷ್ಟು ಜನ ಕೆಲಸ ಬೇಕ್ತಾನೆ, ನಿಮ್ಮಂತವ್ರಿಗೆ ಇನ್ನೊಂದಿಷ್ಟು ಬದಲಾವಣೆ ಬೇಕ್ತಾನೆ. ಆ ಥರ ತುಡಿತಾ ಇರೋರು ಒಂದಿಷ್ಟು ಏನಾದ್ರು ಕೆಲಸ ಮಾಡ್ರಿ. ಬರ್ರಿ, ಇದು ಕೂಡ MLA ಎಲೆಕ್ಷನ್, ಅವರಿಗೆ 2 ಲಕ್ಷ 3 ಲಕ್ಷ ಸಂಬಳ ಕೊಡ್ತಾರೆ. ಬರ್ರಿ, ಯಾಕೆ ಬರಲ್ಲ 3 ಲಕ್ಷ ಸಂಬಳಕ್ಕೆ? ಯಾಕೆ ಅಪ್ಲಿಕೇಶನ್ ಹಾಕಲ್ಲ? ಒಂದು D ದರ್ಜೆ ನೌಕರಿ 9,000 ಜಾಗ ಖಾಲಿ ಇದಾವೆ ಅಂದ್ರೆ ನಾವು ಲಕ್ಷಗಟ್ಟಲೆ ಅಪ್ಲಿಕೇಶನ್ ಹಾಕ್ತಿವಿ. ಇಲ್ಲಿ ಯಾಕೆ ಬರಲ್ಲ? ನಮ್ಮಂತವ್ರಿಗಲ್ಲ. ನಿಮ್ಮಂತವ್ರಿಗೆ ಕೊಟ್ಟಿರೋದು ಇದನ್ನ ನೀವೇ ಸರಿ ಮಾಡ್ಬೇಕಾರದು. ಈ ದೇಶ ನಿಮ್ದು, ನಮ್ದು, ಎಲ್ಲರೂ ಸರಿ ಮಾಡೋಣ. ಒಗ್ಗಟ್ನಾಗ ಬಲ ಇದೆ. ನೀವು ಇವತ್ತೆಲ್ಲ ಹೇಳ್ಕೊಂಡಿದ್ ನೋಡಿ ನನಗೆ ದುಃಖ ಆಗಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಇದನ್ನೆಲ್ಲ ನೋಡಿ ಇನ್ಯಾರಿಗೆ ದುಃಖ ಆಗುತ್ತೆ? ಅವರೆಲ್ಲರೂ ಕೂಡ ಇನ್ನೊಂದು ವಿಷಯಗಳು ನಿಂಗೆ ಸ್ಪ್ರೆಡ್ ಮಾಡ್ತಾ ಹೋದ್ರೆ ನಿಜವಾಗಿ ಕೂಡ ಪ್ರಜಾಪ್ರಭುತ್ವ ಆಡಳಿತ ಸರಿಯಾದ ರೀತಿಯಲ್ಲಿ ಆಗುತ್ತೆ. ಎಲ್ಲಿವರೆಗೂ MLAಗೆ ಅಣ್ಣಗೆ ಅಕ್ಕಗೆ ಜೈ ಅನ್ಕೊಂಡು ಹೂನಾರ ಹಾಕೊಂಡು ಅವ್ರ ಹಿಂಗಡೆಗೆ ಫಾಲೋ ಮಾಡ್ಕೊಂಡು ಓಡಾಡ್ತೀವೋ ಸರಿಯಾಗಲ್ಲ. ಬದಲಾಗ್ರಿ. ನಾನಂತೂ ಬದಲಾಗಿದ್ದೀನಪ್ಪ, ನೀವು ಬದಲಾಗ್ತೀರಾ? ನಿಮಗೆ ಬಿಟ್ಟಿದ್ದು. ಓಕೆ, ಬಾಯ್.